ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಪರಿಚಯ? ನಾನು ಪ್ರಶಾಂತ್ ಜಯರಾಮ್ ಅಂತ ಹೇಳಿ, ಸತ್ತೇಗಾಲ ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ ಸರ್. ನಾನು ಒಬ್ಬ ಸಹಜ ಕೃಷಿಕ. ಅಂದರೆ ಕೃಷಿ ಅಂದರೆ ಏನೋ ನಾವೇನು ಹೆಸರೇನು ಹಿಡ್ಕೊಂಡಿಲ್ಲ ಸರ್. ಕೃಷಿನ ಸಹಜವಾಗಿ ಮಾಡೋದನ್ನ ಸಹಜ ಕೃಷಿಕ ಅಂತ. ಇವತ್ತು ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಪರಿಸರಕ್ಕೆ ಪೂರಕವಾಗಿ ಮಾಡೋ ಅಂಥದ್ದು, ಅಂದರೆ ಸಹಜವಾಗಿ ಯಾವುದನ್ನೂ ಪ್ರಕೃತಿಗೆ ಅಸಹಜತೆ ಉಂಟು ಮಾಡಬಾರ್ದು, ಸಹಜವಾಗಿ ಮಾಡೋ ಅಂಥದ್ದನ್ನು ಸಹಜ ಕೃಷಿ ಅಂತ ಹೇಳೋಂಥದ್ದು ಅಷ್ಟೇ, ಇನ್ನೇನು. ಜೊತೆಗೆ ಮತ್ತು ರೈತ ಸ್ನೇಹಿಯಾಗಿ ಮತ್ತು ಪರಿಸರ ಸ್ನೇಹಿಯಾಗಿರೋಂಥ ಕೃಷಿ ವಿಚಾರಗಳನ್ನು ನಾವು ಇವತ್ತು ಹೆಚ್ಚು ಅಳವಡಿಸ್ಕೊಬೇಕಾಗಿದೆ ಸರ್, ಅಷ್ಟೇ. ಅಂದರೆ ಪ್ರಕೃತಿಗೆ ನಾವು ಎಷ್ಟು ಹತ್ತಿರವಾಗಿ ನಾವು ಕೃಷಿ ಮಾಡ್ತೀವಿ, ಅಂದರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಿಗೆ ಹೆಚ್ಚು ಹಾನಿಯಾಗದೇ ಇರೋಂಥ ಕೃಷಿ ಇವತ್ತು ಭಾಳ ಮುಖ್ಯ ಆಗಿದೆ. ಬರೀ ಕೃಷಿ ವಿಚಾರಕ್ಕಲ್ಲ, ನಮ್ಮ ಬದುಕಿಗೂ ಮುಖ್ಯ ಆಗಿದೆ. ಅಂತಂದರೆ ನೀವು ಏನು ಸಹಜ ಕೃಷಿಯಲ್ಲಿ ಬೆಳೆದಂಥ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಮಾತ್ರ ನೀವು ನಿಮ್ಮ ಆರೋಗ್ಯಗಳನ್ನು ನಾವು ವೃದ್ಧಿಸ್ಕೊಬೋದು. ಯಾವ ಹೇಳ್ದಲ್ಲ ಸರ್, ನಮ್ಮ ಆರೋಗ್ಯ ಬೇಕು ಅಂತ ಅಂದರೆ ಯಾವ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಾಗಲಿ, ನಿಮ್ಮ ಯಾವ ಮಲ್ಟಿ ವಿಟಮಿನ್ಗಳಿಂದನೂ ಆಗಲ್ಲ. ಸಹಜ ಕೃಷಿಯಿಂದ ಬೆಳೆದಂಥ ಆಹಾರಗಳು ತಿಂದೋದ್ರಿಂದ ನೀವು ಇವತ್ತು ನಮ್ಮ ದೇಹನ ನಾವು ಸದೃಢವಾಗಿ ಇಟ್ಕೊಬೋದೇ ಹೊರತು ನೀವು ಯಾವ ಹಾಸ್ಪಿಟ್ಲ್ಗಳ ಮೂಲಕ ಆಗಲಿ, ಡಾಕ್ಟ್ರ್ ಮೂಲಕ ಆಗಲಿ ಎಲ್ಲ. ಅಂದರೆ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಡಾಕ್ಟರ್ಸ್ ಆರ್ ಹಾಸ್ಪಿಟಲ್ಸ್, ಅವು ಬೇಕು, ಖಂಡಿತ ಬೇಕು. ಬಟ್ ನಾವು ಹಾಸ್ಪಿಟ್ಲ್ಗಳಿಂದನೇ, ನಾವು ಡಾಕ್ಟ್ರುಗಳಿಂದನೇ ಉಳ್ಕೋತೀವಿ ಅನ್ನೋ ಒಂದು ನಮ್ಮ ಭ್ರಮೆ ಇದೆಯಲ್ಲ, ಆ ಭ್ರಮೆಯಿಂದ ನಾವು ಆಚೆ ಬರಬೇಕು. ನಾವು ಹೇಳ್ದಲ್ಲ, ರಾಸಾಯನಿಕ ಮುಕ್ತವಾಗಿ ಅಂದರೆ ವಿಷಮುಕ್ತವಾಗಿ ನಾವು ಆಹಾರ ತಿನ್ನೋದು, ನಮಗೆ ಆಹಾರವೇ ಇವತ್ತು ಔಷಧಿ ಅನ್ನೋ ಒಂದು ಕಲ್ಪನೆ ನಮ್ಮ ಜನರಿಗೆ ಇವತ್ತು ಹೆಚ್ಚೆಚ್ಚು ಬರೋದ್ರಿಂದ ಮಾತ್ರ ನಾವು ಇವತ್ತು ಆರೋಗ್ಯ ಕಟ್ಕೊಳ್ಳೋಕ್ಕೆ ಸಾಧ್ಯ. ಮತ್ತು ನಾವು ಒಂದು ರೀತಿ ಸುಸ್ಥಿರವಾದ ಸಮಾಜ ಮತ್ತು ಆರೋಗ್ಯಯುತ ಸಮಾಜಗಳನ್ನು ಕಟ್ಟೋಕ್ಕೆ ಸಾಧ್ಯ ಇದೆ ಸರ್. ಈಗ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಮಾಡಬೇಕು ಅಂದರೆ ದೇಸಿ ಹಸುಗಳಿರಬೇಕು, ಎಲ್ಲ ಇರಬೇಕು. ನಿಮ್ಮ ಪದ್ಧತಿಯಲ್ಲಿ ಏನೇನು ಇಟ್ಕೊಂಡಿದ್ದೀರಾ ನೀವು? ಸರ್, ನನ್ನ ಪದ್ಧತಿ ಅನ್ನೋದು ಏನೂ ಇಲ್ಲ ಸರ್, ಯಾರ ಪದ್ಧತಿನೂ ಇಲ್ಲ ಸರ್. ಅದು ಹೇಳ್ದಲ್ಲ ಸರ್, ನಮಗೆ ಪ್ರಕೃತಿಯೇ ಮೊದಲ ಗುರು. ಇಲ್ಲಿ ಯಾರ್ದು ಏನು ಇದು ಏನು ಪೇಟೆಂಟ್ ಅಲ್ಲ. ಇದು ಏನಂತಂದರೆ ನಾನೇನೋ ಅದೇದೋ ಮೊಬೈಲ್ ಕಂಡು ಹಿಡಿದ್ಬಿಟ್ಟಿನಿ, ನನ್ನ ಆ್ಯಪಲ್ ನಂದು, ಅದೇದೋ ಜಿಯೋ ನಂದು, ಇನ್ನೊಬ್ಬನ ನಂದು ಅನ್ನೋದು ಏನಿಲ್ಲ ಸರ್. ಕೃಷಿ ಹೇಳ್ದಲ್ಲ ಸರ್, ಕೃಷಿಯ ಯಾರ್ದು ಅಲ್ಲ. ಕೃಷಿಯ ಪರಂಪರೆ 16,000 ವರ್ಷಗಳಿಂದ ಕೃಷಿ ಬಂದಿರೋ ಅಂಥದ್ದು. ಅಂದರೆ ಒಂದು ಗಿಡಕ್ಕೆ ಏನು ಬೇಕು ಬೆಳೆಯೋಕ್ಕೆ ಅನ್ನೋದನ್ನು ನಾವು ವೈಜ್ಞಾನಿಕವಾಗಿ ನಾವು ಅದನ್ನು ಸಾಬೀತು ಮಾಡಿ ನಾವು ಬರೆದಿಟ್ಟಿದ್ದೀವಿ. ಮತ್ತು ಅನುಭವಗಳ ಮೂಲಕ ಅದು ಕೃಷಿ ಅನ್ನೋದು ಒಂದು ಅನುಭವ ಅಷ್ಟೇ. ಇಲ್ಲಿ ಯಾವುದೋ ಕೃಷಿ ಹೇಳ್ದಲ್ಲ ಸರ್, ಯಾರ್ದು ಫಾರ್ಮುಲಾನೂ ಅಲ್ಲ, ಯಾರ್ದು ಪೇಟೆಂಟು ಅಲ್ಲ ಸರ್. ಅಂತ ಅಂದರೆ ಪರಿಸರಕ್ಕೆ ಪೂರಕವಾಗಿ ಮತ್ತು ಹೇಳ್ದಲ್ಲ ಸರ್, ಗಾಳಿ, ಬೆಳಕು, ನೀರು ಅಂದರೆ ಪಂಚಮಹಾಭೂತಗಳಿಗೆ ಧಕ್ಕೆ ಆಗದ ರೀತಿ ಮಾಡೋ ಅಂಥದ್ದೇ ಕೃಷಿ ಪದ್ಧತಿ ಸರ್, ಅಷ್ಟೇ. ಇನ್ನು ಇಲ್ಲಿ ಫಾರ್ಮುಲಾಗಳು ಯಾರ ಫಾರ್ಮುಲಾಗಳಲ್ಲ, ಅದು ಪ್ರಕೃತಿ ಕೊಟ್ಟಂಥ ಫಾರ್ಮುಲಾ. ನಮಗೆ ಇಲ್ಲಿ ಪ್ರಕೃತಿಯೇ ಗುರುನೇ ಹೊರತು ಇಲ್ಲಿ ವ್ಯಕ್ತಿ ಆಧಾರಿತವಾಗಲಿ ಮತ್ತು ಒಂದು ಯಾವುದೋ ಒಂದು ಹೆಸರನ್ನ ಆಧಾರಿತವಾಗಿ ಹೋಗೋ ಅಂಥದ್ದು ಇದೆಯಲ್ಲ, ಇದು ಖಂಡಿತ ಬೇಡ. ಯಾಕೆಂತಂದರೆ ಅವನು ತನ್ನ ಕೃಷಿ ಭೂಮಿಗೆ ತನ್ನ ರೈತ ಒಬ್ಬ ಬಂತು ಅಂತಂದರೆ ಅದು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಅವನು ದಿನನಿತ್ಯ ಹೇಳ್ದಲ್ಲ, ತನ್ನ ಕೃಷಿ ಭೂಮಿಲಿ ಅವನು ಓಡಾಟ ಮಾಡ್ತು ಅಂತಂದರೆ ಆ ಮಣ್ಣು ಮತ್ತು ಆ ಪರಿಸರ, ಆ ಗಿಡ ಅವೇ ಹೇಳ್ಕೊಡ್ತದೆ ಅವನಿಗೆ. ನಿನ್ನ ಭೂಮಿಲಿ ನಿನ್ನ ಮಣ್ಣಿಗೆ ಏನು ಮಾಡಬೇಕು, ನನ್ನ ಗಿಡಕ್ಕೆ ಏನು ಮಾಡಬೇಕು, ನೀರಿಗೆ ಯಾವ ರೀತಿ ನೀನು ವಿನ್ಯಾಸ ಮಾಡ್ಕೊಬೇಕು, ಅದನ್ನು ಹೇಳ್ದಲ್ಲ ಸರ್. ಅವನು ಕೃಷಿ ಭೂಮಿಲಿ ಹೋಗಿ ನಿಂತಾಗ ಖಂಡಿತ ಹೇಳ್ದಲ್ಲ, ಅವನ ಕೃಷಿ ಭೂಮಿಯೇ ಅವನಿಗೆ ಪಾಠ ಕಲಿಸ್ಕೊಡ್ತದೆ ಹೊರತು ನಮಗೆ ಒಂದಷ್ಟು ಬೇಸಿಕ್ ಇಟ್ಕೊಂಡು ಹೋಗಬೇಕೇ ಹೊರತು ಗಿಡಗಳ ಬೆಳವಣಿಗೆ, ಮಣ್ಣಿನ ಫಲವತ್ತತೆ, ಈ ರೀತಿಯ ಒಂದು ಮೂಲ ವಿಷಯಗಳನ್ನು ಇಟ್ಕೊಂಡು ಹೋಗಬೇಕೇ ಹೊರತು ಎಲ್ಲ ಕಡೆಗೂ ಎಲ್ಲ ಫಾರ್ಮುಲಾಗಳನ್ನು ಒಂದೇ ಥರ ಅಪ್ಲೈ ಆಗಲ್ಲ ಸರ್. ಇಲ್ಲಿ ನೋಡಿ, ನಾವು ಆ್ಯಕ್ಚುಲಾಗಿ ಬದಲಾವಣೆಗೆ ಕೆಲವು ಟೈಮು ನಾವು ಅವತ್ತನ್ನು ನೋಡಿ ಪ್ರತಿಯೊಂದು ಬದಲಾವಣೆ ಆಗಿದೆ. ಇವತ್ತು ಹಸುಗಳನ್ನು ಇಟ್ಕೊಳ್ಳೋಕ್ಕೆ, ಯಾಕಂತಂದ್ರೆ ಹಸುಗಳು ಇಟ್ಕೊಂಡ್ರೆ ನಿಜವಾಗ್ಲೂ ಖಂಡಿತ ಅನುಕೂಲ ಇದೆ. ಹಸುಗಳು ಇಟ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಇದೆ. ಬಟ್ ಹಸುಗಳು ಇಟ್ಕೊಬೇಕು ಅಂತಂದ್ರೂ ಅವನಿಗೆ, ರೈತನಿಗೆ ಅಷ್ಟೇ ಸಮಸ್ಯೆಗಳು ಸಹ ಇದೆ. ಅವತ್ತು ಏನಾಗ್ತಾಯಿತ್ತು, ಒಂದು ಒಟ್ಟಾರೆ ಕುಟುಂಬದ ವ್ಯವಸ್ಥೆ ಇತ್ತು. ಇವತ್ತು ನಮ್ಮ ಮನೆಯಲ್ಲಿ ಸುಮಾರು 90 ತನಕ, 89-90 ತನಕ ನಮ್ಮ ಮನೆಯಲ್ಲಿ 150 ಹಸುಗಳಿತ್ತು.
ಹಾಲು ಕರಿತಾ ಇರಲಿಲ್ಲ ನಾವು. 150 ಹಸುಗಳನ್ನು ನಾವು ಹಾಲು ಕರಿತಾ ಇರಲಿಲ್ಲ, ಒಂದೋ ಎರಡೋ. ಅವತ್ತು ಯಾವ ಟೀ ಕಾಫಿ ಅಭ್ಯಾಸಗಳು ಇರಲಿಲ್ಲ. ಒಂದಷ್ಟು ಮಜ್ಜಿಗೆಗಳು ಮಾಡ್ತಾಯಿದ್ರು, ಆದರೆ ಒಂದಷ್ಟು ತುಪ್ಪ ಮಾಡ್ಕೊತಾಯಿದ್ರು. ಹಾಲು ಅನ್ನೋದು ಅವತ್ತು ಏನಿತ್ತು ಅಂತ ಅಂದರೆ ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ, ಮಕ್ಕಳು ಮತ್ತು ವಯೋವೃದ್ಧರು ಮಾತ್ರ ಹಾಲನ್ನು ಸೇವನೆ ಮಾಡ್ತಾಯಿದ್ರು ಹೊರತು ಮಾಮೂಲು ಈ ರೀತಿ ಇದಿರಲಿಲ್ಲ. ನಮ್ಮನೇಲಿ 150 ಹಸು ಇತ್ತು ಮತ್ತು 4 ಜೊತೆ ಎತ್ತಿತ್ತು. ಆ 150 ಹಸುಗಳಿಗೆ ನಾವು ಏನು ಮಾಡ್ತಾಯಿದ್ವಿ ಅಂತಂದರೆ ಹೊರಗಡೆ ಹೋಗಿ ಮೇದು ಬರ್ತಾಯಿತ್ತು. ಹೊರಗಡೆ ಹೋಗಿ ಮೇದು ಬರ್ತಾಯಿತ್ತು. ರಾತ್ರಿ ಏನು ಅವು ಸಗಣಿ ಆಗ್ತಾಯಿತ್ತು ಅವನ್ನ ಬೆಳಗ್ಗೆ ನಾವು ತಿಪ್ಪೆಗುಂಡಿಗೆ ಹಾಕ್ತಾಯಿದ್ವಿ. ನಾವು ಅದನ್ನು ಅವತ್ತು ಮಳೆ ಆಧಾರಿತ ಕೃಷಿ, ಇವತ್ತು 1990 ನಂತರ ಬೋರ್ವೆಲ್ ಆಧಾರಿತ ಕೃಷಿ ಮತ್ತು ವಾಣಿಜ್ಯ ಬೆಳೆಗಳಿಗೆ ನಾವು ಮಾರೋದ್ವಿ. ಅವತ್ತೆಲ್ಲ ಏನಪ್ಪ ಅಂತಂತಂದರೆ ಮಳೆ ಆಶ್ರಿತ ಬೆಳೆಗಳಿತ್ತು. ಮತ್ತು ನಮ್ಮ ಹೊಲಗಳಿಗೆ ನಾವು ಅಲ್ಲಿ ದನದ ಸಗಣಿಗಳನ್ನು ತಿಪ್ಪೆಗುಂಡಿಗಳಿಗೆ ಹಾಕಿ, ಅಂದರೆ ಆ ತಿಪ್ಪೆಗುಂಡಿದು ಒಂದು ದೊಡ್ಡ ಇದು ಬಿಡಿ. ಯಾಕಂದರೆ ಈಗ ಏನು ತಿಪ್ಪೆ ಮಾಡ್ತಾ ಇದ್ದಾರೆ, ಈಚೆ ಹಾಕ್ತಾ ಇದ್ದಾರೆ, ಆ ಥರ ತಿಪ್ಪೆಗುಂಡಿಗಳಲ್ಲ. ಅವತ್ತೇನಪ್ಪ ಅಂತಂದರೆ ತಿಪ್ಪೆನ ಸುರಿಯೋದಕ್ಕೂ ಒಂದು ಕ್ರಮ ಇತ್ತು. ಅಂದರೆ ಅದು ಹುಲ್ಲಿನ ಜೊತೆ, ಅಂದರೆ ಅದು ಕಾರ್ಬನ್, ನಾವೇನಂತಂದರೆ ಒಣ ತ್ಯಾಜ್ಯ ಹುಲ್ಲನ್ನು ಹಾಕಿ ಸಹ ಮಿಸ್ತಾಯಿದ್ರು. ಆಮೇಲೆ ಬಿಫೋರ್ ಸಂಕ್ರಾಂತಿ, ಅಂದರೆ ಚಳಿಗಾಲಕ್ಕೂ ಮುಂಚೆ, ಸಂಕ್ರಾಂತಿಗಿಂತ ಮುಂಚೆ ಏನು ಮಾಡ್ತಾಯಿದ್ರು, ಅಲ್ಲಿಗೆ ಹೀಟ್ ಜಾಸ್ತಿ ಆಗ್ತದೆ, ಅಂದರೆ ತಿಪ್ಪೆಗುಂಡಿನಲ್ಲಿ ಶಾಖ ಜಾಸ್ತಿಯಾಗಿ ಅದು ಗೊಬ್ಬರ ಹಾಳಾಗ್ತದೆ ಅಂತ ಹೇಳಿ ತಿಪ್ಪೆಗುಂಡಿಯಿಂದ ಬಿಫೋರ್ ಸಂಕ್ರಾಂತಿ ಏನು ಮಾಡ್ತಾಯಿದ್ರು, ತಿಪ್ಪೆಯಿಂದ ಅದನ್ನು ಸಗಣಿಗಳನ್ನು ತೆಗೆದು ಈಚೆ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚ ಅಂತ ಕ್ರಮ ಇತ್ತು. ಮತ್ತು ಸಂಕ್ರಾಂತಿ ಇದು ಯುಗಾದಿ ಟೈಮ್ನಲ್ಲಿ ತಿಪ್ಪೆ ಗೊಬ್ಬರನ ಹೊಲಕ್ಕೆ ಹಾಕಿ ಅದನ್ನು ಇಮಿಡಿಯೇಟಾಗಿ ಮಳೆ ಬಂದ ತಕ್ಷಣ ಭಾಳ ಬೇಗ ಅದನ್ನು ಮಣ್ಣಿಗೆ ಸೇರತ್ರ ಹೇಳಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ಅವತ್ತು ಒಂದು ವ್ಯವಸ್ಥೆ ಇತ್ತು. ಅಂದರೆ ಅವತ್ತು ನಮಗೆ ಇನ್ನೂ ಗ್ಲೋಬಲೈಸೇಷನ್ ಓಪನ್ ಆಗಿರಲಿಲ್ಲ. ಆಫ್ಟರ್ 90s ಏನಾಗ್ತಾಯಿತ್ತು, ಗ್ಲೋಬಲೈಸೇಷನ್ ಓಪನ್ ಆಯಿತು. ಗ್ಲೋಬಲೈಸೇಷನ್ ಓಪನ್ ಆದ ತಕ್ಷಣ ಏನಾಯಿತು, ನಿಮಗೆ ಎಲ್ಲ ಕ್ಷೇತ್ರದಲ್ಲೂ ಉತ್ಪಾದನಾ ಕ್ಷೇತ್ರ ಇರ್ಬೋದು, ಸೇವಾ ಕ್ಷೇತ್ರ ಇರ್ಬೋದು, IT ಕ್ಷೇತ್ರ ಇರ್ಬೋದು, ಸಾಕಷ್ಟು ನಿಮಗೆ. ಆಮೇಲೆ ನಮ್ಮ ಈ ಏನು ಕಮ್ಯುನಿಕೇಷನ್ ಇದೆ, ಅಂದರೆ ನಿಮಗೆ ಥ್ರೂ ರೋಡ್ ಟ್ರಾನ್ಸ್ಪೋರ್ಟು ಇವೆಲ್ಲವೂ ಏನಾಗ್ತು, ಭಾಳ ಓಪನ್ ಆಯಿತು. ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಅವ್ರಿಗೆ ಕೆಲಸಗಳು ಸಿಕ್ಕಿದ್ರಿಂದ ಹಳ್ಳಿಗಳಲ್ಲಿ ಜನಗಳು ಏನು ಮಾಡಿದ್ರು, ಬೇರೆ ಬೇರೆ ಕ್ಷೇತ್ರಗಳಿಗೆ ವಲಸೆ ಹೋದರು. ಅಂತಂದರೆ ಅವ್ರಿಗೆ ಒಂದು ಉದ್ಯೋಗಾವಕಾಶಗಳು ದೊರೀತು. ಉದ್ಯೋಗಾವಕಾಶಗಳ ಜೊತೆಗೆ ಅವನ ಆದಾಯದ ಮೂಲಗಳು ದೊರೆತಿದ್ರಿಂದ ಏನಾಯಿತು, ಹಳ್ಳಿಗಳಲ್ಲಿ ಏನು ನಿಮಗೆ ಕುಟುಂಬ ಆಧಾರಿತ ಕೃಷಿ ಇತ್ತಲ್ಲ, ಕುಟುಂಬ ಆಧಾರಿತ ಕೃಷಿಯಿಂದ ಏನಾಯಿತು, ಅವನಿಗೆ ಒಬ್ಬ ಮಾಡೋ ಅಂಥ ಕೃಷಿ ಆಯಿತು. ಅವತ್ತು ಏನಾಯಿತು, ಗಂಡ ಹೆಂಡ್ತಿ ಮಕ್ಕಳು ಅಪ್ಪ ಅವ್ವ ಎಲ್ಲನೂ ಮಾಡ್ತಾಯಿದ್ರು. ಈಗ ಗಂಡ ತೊಗೊಂಡೋಗಿ ಹುಲ್ಲನ್ನು ಕೂದು ಮನೆಗಿಟ್ರೆ ಹೆಂಡ್ತಿ ಅದನ್ನು ಹುಲ್ಲಾಕ್ತಾಯಿದ್ಲು, ಹಾಲು ಕರಿತಾಯಿದ್ಲು. ಇವನು ಹಾಲು ಕರೆದಿದ್ದನ್ನ ಡೈರಿಗೆ ಹಾಕ್ತಾಯಿದ್ದ. ಇವನು ತೊಗೊಂಡೋಗಿ ಒಕ್ಕಣೆ ಮಾಡ್ಕೊಂಡೋಗಿ ಮನೆಗೆ ಇಟ್ಟರೆ ಅಲ್ಲಿ ಮನೇಲಿರೋಂಥ ನಮ್ಮ ತಾಯಂದಿರು, ನಮ್ಮ ಹೆಂಡ್ತಿರು ಅದನ್ನು ಕಾಳುಗಳನ್ನು ಕೇರಿ ಅದನ್ನು ಇದೆಲ್ಲ ಮಾಡ್ತಾಯಿದ್ರು. ಇವತ್ತೇನಾಗಿದೆ, ಕೃಷಿಕ ಒಬ್ಬ ಆಗಿದ್ದಾನೆ, ತುಂಬ ಒಂಟಿ ಆಗಿದ್ದಾನೆ. ಯಾಕೆಂದರೆ ಅವನು ಕುಟುಂಬದಲ್ಲೂ ಒಂಟಿ ಆಗಿದ್ದಾನೆ. ಮತ್ತು ನಮ್ಮ ವ್ಯವಸ್ಥೆಯೂ ಏನು ಮಾಡಿದೆ, ಅವನ್ನ ಒಂಟಿ ಮಾಡಿದೆ. ಯಾಕೆಂದರೆ ವ್ಯವಸ್ಥೆಯ ಬೆಂಬಲವೂ ಇಲ್ಲ ಅವನಿಗೆ, ಕುಟುಂಬದ ಬೆಂಬಲವೂ ಇಲ್ಲ. ಅವನು ಅನಿವಾರ್ಯವಾಗಿ ಮತ್ತು ಇಚ್ಛೆಪಟ್ಟು ಕೆಲವರು ಕೃಷಿನ ಅವನು ಮುಂದುವರಿಸೋಂಥ ಪರಿಸ್ಥಿತಿ ಇರೋದ್ರಿಂದ ಇವತ್ತು ನಾವು ಒಂದು ಹಸು ಕಟ್ಟಬೇಕು ಅಂತಂದ್ರೂ ನಾವು ಯೋಚನೆ ಮಾಡಬೇಕು. ಯಾಕೆಂತಂದರೆ ನೋಡಿ, ಒಂದು ಹಸು ತೂಕ ನಾನು ಹೇಳ್ತಾ ಇರೋದೇ ನಿಮ್ಮ HF ಜರ್ಸಿದ ತೂಕ ನಾನು ಮಾತಾಡ್ತಾ ಇಲ್ಲ. HF ಜರ್ಸಿ ನಿಮಗೆ 350-400 kg ಇರ್ತದೆ. ನಮ್ಮ ನಾಟಿ ಹಸು ಒಂದು 200-250 kg ಇದೆ. ಹಸು ಏನಪ್ಪ ಅಂತಂದರೆ, ನಾಟಿ ಹಸುಗಳು ಒಂದು 200-250 kg, ನಾನು ಆ್ಯಾವ್ರೇಜ್ ಒಂದು 200-250 kg ಒಂದು ಪ್ರಾಯಿಗೆ ಬಂದಿರೋ ಅಂಥ ಹಸು ಒಂದು 200-250 kg ಇರ್ತದೆ. ಅದು ಇಟ್ ಕನ್ಸ್ಯೂಮ್ಸ್ 10% ಆಫ್ ಇಸ್ ಟೋಟಲ್ ಬಾಡಿ ವೆಯ್ಟ್. ಅಂತಂದರೆ ತನ್ನ ತೂಕ ಏನಿದೆ, ತನ್ನ ದೇಹದ ತೂಕದ 10% ಭಾಗನ ತನ್ನ ಆಹಾರವಾಗಿ ತಗೋತದೆ. ಅಂದರೆ ಒಂದು 200-250 kg ಇತ್ತು ಅಂತಂದರೆ ಒಂದು 20-25 kg ಆಹಾರನ ಅದು ಬೇಕಾಗಿದೆ. ಅಂದರೆ ನಿಮಗೆ 20-25 kg ಆಹಾರ ಅಂತಂದರೆ ಒಂದು ದಿನಕ್ಕೆ 25 × 30 ಎಷ್ಟಾಯಿತು, ಸುಮಾರು 150 kg ಆಯಿತು. 750 kg. ಅದು ಒಣ ಹುಲ್ಲಿರ್ಬೋದು, ಹಸಿ ಹುಲ್ಲಿರ್ಬೋದು, ಅಥವಾ ನಿಮ್ಮ ಯಾವುದೇ ಕೃಷಿ ತ್ಯಾಜ್ಯಗಳು ಅಂತಂದರೆ ನಿಮ್ಮ ಜೋಳ ಇರ್ಬೋದು, ಅಥವಾ ನಮ್ಮ ಉಳ್ಳಿ ಒಟ್ಟಿರ್ಬೋದು, ಏನೇ ಇರ್ಬೋದು. ಅಂದರೆ ಅವ್ನಿಗೆ 25 kg ಅಂತಂದರೆ 750 kg ಒಂದು ಹಸುಗೆ ಆಹಾರ ಬೇಕು. 12 ತಿಂಗಳಿಗೆ ನಿಮಗೆ 9 ಟನ್ ಆಹಾರ ಬೇಕು. 9 ಟನ್ ಆಹಾರ ಅಂತಂದರೆ ಇವತ್ತು ನಮ್ಮ ಭತ್ತದ ಗದ್ದೆಗಳಲ್ಲಿ ನಿಮಗೆ ಸುಮಾರು ಒಂದು 2 ಟನ್ನು ಭತ್ತ, ಅಂದರೆ ಭತ್ತದ ಹುಲ್ಲು ಸಿಗ್ಬೋದು ಇವತ್ತು.
2 ಟನ್ ಭತ್ತದ ಹುಲ್ಲು ಸಿಗ್ಬೋದು. ಅಂತ ಅಂದರೆ ಒಂದು ಹಸುಗೆ ಸಾಮಾನ್ಯವಾಗಿ ನೀವು 4 ಎಕರೆಗಾಗ ಅಷ್ಟು ಭತ್ತದ ಹುಲ್ಲನ್ನು ಖರೀದಿ ಮಾಡಬೇಕು. ಅಂತಂದರೆ ಇವತ್ತು ನಿಮಗೆ ಗೊತ್ತು, ಇವತ್ತು ಒಂದು ಭತ್ತದ ಹುಲ್ಲಿಗೆ ಏನಿದೆ ಅಂತ ಅಂದರೆ ನಿಮಗೆ 9 ಟನ್ನು ಅಂತಂದರೆ ಸರ್, ಅವನು ರೈತ ತಾನೇ ಬೆಳ್ಕೊಳ್ಳಿ, ಹುಲ್ಲನ್ನು ತಾನೇ ಬೆಳ್ಕೊಂಡ್ರು ಇವತ್ತು 10 ರೂಪಾಯಿ ಇಲ್ಲದೆ, 1 kg 10 ರೂಪಾಯಿ ಇಲ್ಲದೆ ಅವನು ಬೆಳ್ಕೊಳ್ಳೋಕ್ಕಾಗಲ್ಲ. ಅಂದರೆ 9 ಟನ್ನು ಅಂತಂದರೆ 9 × 10 ಅಂತಂದರೆ 90,000 ರೂಪಾಯಿ ಬರೀ ಹಾರಕ್ಕೆ, ಅಂದರೆ ಹಸುನ ಹಾರಕ್ಕೆ ಬೇಕಾಗಿದೆ. ಜೊತೆಗೆ ಅದರ ಪಾಲನೆ ಪೋಷಣೆಗೆ ಇದೆಯಲ್ಲ, ಅವ್ನು ಶೆಡ್ ಕಟ್ಟೋದಿರ್ಬೋದು, ಇನ್ನೊಂದು ಕಟ್ಟೋದಿರ್ಬೋದು, ಪಾಲನೆ ಪೋಷಣೆಗೆ ಇದೆಯಲ್ಲ, ತುಂಬ ಸವಾಲಿದೆ. ಅಂತಂದರೆ ಒಂದು ಹಸು ಇಟ್ಟರೆ ಅವನಿಗೆ ಹೆಚ್ಚು ಕಡಿಮೆ 1,00,000 ರೂಪಾಯಿ ಮೇಲೆ ಅದರ ಆರಕ್ಕಿರ್ಬೋದು, ಇನ್ನೊಂದಕ್ಕಿರ್ಬೋದು. ಅದಕ್ಕಿಂತ ಬಹು ಮುಖ್ಯವಾಗಿ ಹೇಳ್ದಲ್ಲ, ಒಬ್ಬ ರೈತನಿಗೂ ಇವತ್ತು ಏನಾಗಿದೆ, ಯಾಕೆಂತಂದರೆ ಇವತ್ತು ಮಾತೆತ್ತಿದ್ರೆ ಹೇಳ್ತಾರೆ ರೈತ ಎಲ್ಲನೂ ಮಾಡಬೇಕು, ಅಂದರೆ ಅವನ ಹೆಂಡತಿ ಮಾಡಬೇಕು, ಅವನ ಮಕ್ಕಳು ಮಾಡಬೇಕು, ಅದು ಮಾಡಬೇಕು ಅಂತ. ಇವರು ಹೇಳ್ದಲ್ಲ ಸರ್, ಮನೆಯಲ್ಲಿ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ಒಂದು ಉಪ್ಪಿನಕಾಯಿ ಹಾಕೊಳ್ಳೋಕ್ಕಲ್ಲ, ಇವರು ಉಪ್ಪಿನಕಾಯಿ ಹಾಕೊಳ್ಳಲ್ಲ ಇವತ್ತು ಅಲ್ಲ ಸರ್, ರೈತನಿಗೆ ಮಾತ್ರ ವ್ಯಾಲ್ಯೂ ಅಡಿಷನ್ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಹೇಳ್ದಲ್ಲ, ಇವರು ನಿಂಬೆಹಣ್ಣು ಮಾವಿನಕಾಯಿನೂ ಎತ್ಕೊಂಡು ಹೋಗಿ ಒಂದು ಅರ್ಧ ಗಂಟೆ ಉಪ್ಪಿನಕಾಯಿ ಹಾಕೊಳ್ಳಲ್ಲ. ಆಮೇಲೆ ಇವತ್ತು ಮನೆಗಳಲ್ಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಇದೆಯಲ್ಲ, ದೋಸೆ ಹಿಟ್ಟು, ಇಡ್ಲಿ ಹಿಟ್ಟನ್ನು ಹಾಕೊಳ್ಳಲ್ಲ, ಅದನ್ನು ಇವತ್ತು ರೆಡಿಮೇಡು. ಆಮೇಲೆ ಇವತ್ತು ಸಾಂಬಾರು ಪುಡಿ ಏನು ನಾವು ಮಾಡ್ತಾಯಿದ್ದೀವಿ, ಆ ಸಾಂಬಾರು ಪುಡಿನೂ ಸಹ ಇವತ್ತು ನಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಲ್ಲ, ಅದನ್ನು ನಾವು ಈಚೆ ಎಲ್ಲ ಪ್ರತಿಯೊಂದೂ ನಾವು ಎಲ್ಲನೂ ನಾವು ಆಚೆ ತಗೊಂಬರ್ತಾಯಿದ್ವಿ. ಆದರೆ ರೈತ ಮಾತ್ರ ಅವನು ಹಸುನೂ ಸಾಕಬೇಕು, ತೊಪ್ಪೆನೂ ಎತ್ತಬೇಕು, ಗೊಬ್ಬರನೂ ಮಾಡಬೇಕು, ವ್ಯಾಲ್ಯೂ ಅಡಿಷನ್ನೂ ಮಾಡಬೇಕು, ಮಾರ್ಕೆಟಿಂಗೂ ಮಾಡಬೇಕು ಅಂತ ರೈತನ ಮಾತ್ರ ಹೇಳ್ತಾರೆ. ಅದು ಬೇರೆಯವರು ಅದನ್ನು ನೋಡಬೇಕು. ಈಗ ನೋಡಿ, ಅವನಿಗೂ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಮದುವೆಗಳು, ಮುಂಜಿಗಳಿದ್ದಾರೆ. ಇವತ್ತು ಅವನು ಹಸು ಬಿಟ್ಬಿಟ್ಟು ಹೇಳ್ದಲ್ಲ ಸರ್, ಅವನು 1 ದಿನ ಅಥವಾ 2 ದಿನ ಅವನ ಸಂಬಂಧಿಕರು ನೋಡೋಕೆ ಹೋಗ್ತಾನೆ, ಅಥವಾ ಏನೋ ಒಂದು ನೋಡೋಕೆ ಹೋಗ್ತಾನೆ. ಹಸುಗಳಿಂದ ಪಾಲನೆ ಪೋಷಣೆ ಅವನು ಅಟ್ಲೀಸ್ಟ್ 1-2 ದಿನ ಯಾವುದೋ ಒಂದು ಸಾವಿಗೆ ಹೋಗ್ತಾನೆ, ಅಥವಾ ಯಾವುದೋ ಒಂದು ಮದುವೆಗೆ ಹೋಗ್ತಾನೆ, ಏನೋ ಒಂದು ಎಮರ್ಜೆನ್ಸಿಗೆ ಹೋಗ್ತಾನೆ, ಯಾವುದೋ ಒಂದು ತರಬೇತಿ ಶಿಬಿರಕ್ಕೆ ಹೋಗ್ತಾನೆ. ಆ 2 ದಿನ ಹಸುನ ಪಾಲನೆ ಪೋಷಣೆ ಮಾಡೋಂಥವ್ರು ಯಾರು ಅಲ್ಲೋ ಸರ್? ಇವೆಲ್ಲ ಅವನಿಗೆ ಹಸುಗಳನ್ನು ಸಾಕೋಕ್ಕೂ ಇವತ್ತು ತುಂಬ ಸವಾಲಿದೆ. ಅಂತ ಅಂದರೆ ನಾವು ಹಸುಯಿಂದನೇ ಯಾಕೆಂತಂದರೆ ಇವತ್ತೇನಾಗಿದೆ, ಬಹುತೇಕರ ನಮ್ಮ ಯುವ ಕೃಷಿಕರು ಕೃಷಿಗೆ ಬರಬೇಕು ಅಂತ ತುಂಬ ಇದಿದೆ. ಅಂತಂದರೆ ಅವರು ಹಸು ಕಟ್ಟೋಕ್ಕಾಗಲ್ವಲ್ಲ, ಹಸು ಕಟ್ತೆ ನಾನು ಕೃಷಿ ಮಾಡೋಕ್ಕಾಗಲ್ಲ ಅಂತ ಒಂದು ದೊಡ್ಡ ಇದನ್ನು ಬಿಂಬಿತವಾಗಿದೆ. ದಯಮಾಡಿ ಹೇಳ್ದಲ್ಲ, ಅಂಥ ಕೃಷಿಕರು ಸರ್, ನಾನು ಒಂದು ಮಾತು ಹೇಳಿದೆ, ಹಸು ಕಟ್ಟೋದಕ್ಕಿಂತ ಹಸಿರನ್ನ ಕಟ್ಟಬೇಕು, ಈ ರೀತಿ ಹಸಿರನ್ನ ಕಟ್ಟಬೇಕು. ನಿಮ್ಮ ಕೃಷಿ ಭೂಮಿಲಿ ಬೀಳೋಂಥ ಸೂರ್ಯನ ಕಿರಣಗಳನ್ನು ಹಸಿರೆಲೆಗಳ ಮೂಲಕ ಬಂಧಿಸಬೇಕು. ನೋಡಿ ಸರ್, ಶಕ್ತಿಯ ಮೂಲ ಯಾವುದೋ, ಶಕ್ತಿಯ ಮೂಲ ಸೂರ್ಯ ಅಲ್ಲ ಸರ್? ಪ್ರತಿಯೊಂದು ಜೀವಿಗಳಿಗೂ ಶಕ್ತಿಯ ಮೂಲ ಸೂರ್ಯ. ಸೂರ್ಯನ ಶಕ್ತಿ ಹೇಳಿದ್ನಲ್ಲ ಸರ್, ಫೋಟೋಸಿಂಥಸಿಸ್ ಮೂಲಕ ಸೂರ್ಯನ ಶಕ್ತಿ ಎಲೆಗಳಲ್ಲಿ ಬಂದಿ ಆಗ್ತದೆ ಅಲ್ಲ ಸರ್? ಎಲೆಗಳಲ್ಲಿ ಬಂದಿ ಆಗ್ತದೆ. ಎಲೆಗಳಲ್ಲಿ ಬಂದಿ ಆಗಿರೋಂಥ ಸೂರ್ಯನ ಶಕ್ತಿನ ನಾವು ಭೂಮಿಗೆ ಸೇರಿಸಿದ್ರೆ ಆ ಎಲೆಯಲ್ಲಿ ಇರೋಂಥ ಶಕ್ತಿ ಏನಾಗ್ತದೆ, ಭೂಮಿಗೆ ವರ್ಗಾವಣೆ ಆಗ್ತದೆ. ಆವಾಗ ಭೂಮಿ ಏನಾಗ್ತದೆ, ಶಕ್ತಿ ಆಗ್ತದೆ. ಈವನ್ ನೀವು ಹಸು ಏನು ಮಾಡ್ತದೆ, ಹಸುನೂ ಸಹ ಆ ಹಸಿರೆಲೆನ ತಿಂತದೆ. ಹಸಿರೆಲೆ ತಿಂದು ತನ್ನ ಹೇಳ್ದಲ್ಲ ಸಗಣಿ ಮೂಲಕ ಅದನ್ನು ಹೊರ ಹಾಕ್ತದೆ. ಈಗ ನೋಡಿ ಸರ್, ಈಗ ಹಸುಗಳಲ್ಲಿ ನಾನು ಆ್ಯಕ್ಚುಲಾಗಿ ಹೇಳ್ದಲ್ಲ, ಹಸು ಸಾಕೋಕ್ಕೆ ವಿರೋಧ ಆಗಲಿ ಪರ ಆಗಲಿ ಇಲ್ಲ. ಆದರೆ ಇವತ್ತು ನಾವು ವಾಸ್ತವಗಳು ಮಾತಾಡಬೇಕಾಗಿದೆ. ನೋಡಿ, ಹಸು ಸಗಣಿಲಿ ಅಜಿಟೋಬ್ಯಾಕ್ಟರ್, ಪಾಸ್ಪರ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಆಮೇಲೆ ಪಾಸ್ಪರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಬಂಜೇರಿಯಾ, ಸಾಕಷ್ಟು ಬ್ಯಾಕ್ಟೀರಿಯಾಗಳು ಇದೆ. ಇವು ಪೊಟ್ಯಾಶು ಮತ್ತು ನಮ್ಮ ಪಾಸ್ಪರಸ್ಸು ಮತ್ತು ರೈಸೋಬಿಯಾ ಬ್ಯಾಕ್ಟೀರಿಯಾ ಅಂತಂದರೆ ನಮ್ಮ ನೈಟ್ರೋಜನ್ನ ಫಿಕ್ಸ್ ಮಾಡೋಂಥ ಬ್ಯಾಕ್ಟೀರಿಯಾಗಳು ಇದೆ. ಅದರಿಂದ ನಾವು ಸಗಣಿನ ಉಪಯೋಗಿಸಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ. ಅದು ವೈಜ್ಞಾನಿಕವಾಗಿ ಸತ್ಯ, ಹೌದು. ಆದರೆ ಇದೇ ಹಸುಗೆ ಈ PSB ಆಗಲಿ, ಅದೇ ಪಾಸ್ಪೈಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳಾಗ್ಬೋದು, ಅಜಿಟೋಬ್ಯಾಕ್ಟರು, ಅಜಿಲೋಸ್ಪಿರಿಲಮ್ಮು ಎಲ್ಲಿಂದ ಬಂತು? ಹಸು ತಾನು ಉತ್ಪತ್ತಿ ಮಾಡ್ಕೊತಾ ಅದನ್ನು? ಖಂಡಿತ ಇಲ್ಲ. ಅಂದರೆ ನೀವು ಏನು ಈ ಅಜಿಟೋಬ್ಯಾಕ್ಟರು, ಅಜಿಲೋಸ್ಪಿರಿಲಮ್ಮು, PSB ಇವೆಲ್ಲವೂ ಏನಾಗಿದೆ, ವಾತಾವರಣದಲ್ಲಿದೆ. ಆ ವಾತಾವರಣದಲ್ಲಿ ಇದ್ದಂಥದ್ದನ್ನು ಅದು ಹಸು ಮೇವಿನ ಮೂಲಕ
ಸಂಗ್ರಹ ಮಾಡಿ ನಿಮಗೆ ಅದು ಸಗಣಿ ಮೂಲಕ ಬಂತು ಅಷ್ಟೇ. ನಿಮ್ಮ